ಎಲ್ಲ ಪಕ್ಷದ ಕಿರಿಯ ಮುಖಂಡರುಗಳೇ, ವಿಶೇಷವಾಗಿ BLA 2 ಸುಮಾರು 261 ಬೂತಿನ ಎಲ್ಲ ನಮ್ಮ ದೇವರೇ, ನೀವು ದೇವರನ್ನು ಕೂಡ ತಪ್ಪಕ್ಕಿಲ್ಲ, ನಾನು ದೇವರೇ ಅಂತ ಹೇಳ್ತಾ ಬಂದಿದ್ದೀನಿ. BLAಗಳು ನಾನು ಹೇಳಿದ್ದೀನಿ ಅನೇಕ ಸಭೆಯಲ್ಲಿ 2022ರಿಂದ ನಾವು ಏನು ಈ ಒಂದು ಮತದಾರ ಪಟ್ಟಿ ಇರ್ಬೋದು, ಅನೇಕ ವಿಚಾರಗಳಲ್ಲಿ ನಾವು ಸೇರಿದಂಥ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೇವೆ, ಒಬ್ಬ BLA ಒಬ್ಬ MLAನ ಮಾಡುವಂಥ ಶಕ್ತಿ ಉಳ್ಳಂಥ BLAಗಳು ಯಾರು ಇದ್ರೆ ಅದು ನಮ್ಮ ಹುಣಗುಂದ ಮತಕ್ಷೇತ್ರದ 261 ಏನು BLA ಹೂಗಳ ಎಲ್ಲ ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಸವಿಸ್ತಾರವಾಗಿ ಇವತ್ತು ತಮ್ಮೊಡನೆ ಹಂಚಿಕೊಂಡಿದ್ದಾರೆ. ಇದು ದೇಶವನ್ನು ಉಳಿಸಿ, ಸಂವಿಧಾನವನ್ನು ಉಳಿಸಿ, ನಿಮ್ಮ ಹಕ್ಕನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು SIR ಪ್ರಕ್ರಿಯೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಇದರ ಹಿನ್ನೆಲೆಯಲ್ಲಿ ಬಹಳಷ್ಟು ಅಡಗಿದೆ. ಇದು SIR ಅನ್ನೋ ಒಂದು ಹೆಸರನ್ನಿಟ್ಟಾರ ಅಷ್ಟೆ. ಇದಕ್ಕಿಂತ ಪೂರ್ವದಲ್ಲಿ 2021-22ರಲ್ಲಿ ಈ ದೇಶದಲ್ಲಿ CAI ಮತ್ತು NRC ಅಂತ ಬಂತು. ಬಹುತೇಕ ತಾವೆಲ್ಲ ಅದ್ರ ಬಗ್ಗೆ ಅನೇಕ ಜನ ನಾವೆಲ್ಲ ಹೋರಾಟ ಮಾಡಿದ್ವಿ. ಅದರ ತದ್ರೂಪ ಈ ಒಂದು SIR ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಅಲ್ಲಿ ಅದರಲ್ಲಿ ಸಾಧನೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಯಾಕಂದರೆ CAIಯಲ್ಲಿ ಏನು ಈ ದೇಶದಲ್ಲಿ ಇರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ನಾವು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಇರುವಂಥ ಇತಿಹಾಸಗಳು ಅಂತವು. ಆದರೆ ನಾವು ಈ ದೇಶದವರೇ ಅಲ್ಲ ಅನ್ನೋದನ್ನು ಅವರು ರುಜು ಮಾಡೋದಕ್ಕೆ ಹಿಂದೆ CIA ಮತ್ತು NRC ಮುಖಾಂತರ ಪ್ರಯತ್ನವನ್ನು ಮಾಡಿದರು. ಅದು ಯಶಸ್ವಿ ಆಗಲಾರದ ಕಾರಣಕ್ಕೆ ಈ ಒಂದು ಹೊಸ SIR ಪ್ರಕ್ರಿಯೆಯನ್ನು ತಂದು ಇವತ್ತೇನು ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರಲ್ಲ, ಇವತ್ತು ಏನಪ್ಪ ಶಬ್ದ ಮಾರಣ ಹೋಮವನ್ನು ಇವತ್ತು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋ ಮಾತನ್ನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀರಿ. ಅದರ ಉದಾಹರಣೆಗಳು ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಆಗಿದೆ. ಉದಾಹರಣೆ ಬಾಂಗ್ಲಾದೇಶ ಮತ್ತು ಕೇರಳದಲ್ಲಿ ಮಾಡಿದ್ರು, ಮತ್ತು ನಮ್ಮ UPಯಲ್ಲಿ, ತಮಿಳುನಾಡಲ್ಲಿ, ಆಸಾಮಲ್ಲಿ ಅನೇಕ ಕಡೆ ಆಗಿದೆ ಈಗಾಗಲೇ. ಅದರ ಪ್ರಯತ್ನ ಯಶಸ್ವಿಯನ್ನು ಕೂಡ ಅವ್ರು ಕಂಡಿದ್ದಾರೆ. ಆ ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡು ಇವತ್ತು ದಕ್ಷಿಣ ಹೆಬ್ಬಾಗಲಾದ ಕರ್ನಾಟಕವನ್ನು ಒಡೆದ್ರೆ ನಾವು ಇಡೀ ದೇಶವನ್ನೇ ಒಡೆದಂತಾಗತ್ತೆ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಕರ್ನಾಟಕಕ್ಕೆ ಇವತ್ತು ನಾಳೆಯಿಂದಲೇ ಪ್ರಾರಂಭ ಆಗ್ತಿರುವಂಥ ಈ SIR ಪ್ರಕ್ರಿಯೆ. ಬಹುತೇಕ ಇಲ್ಲಿ ಏನೇನು ಜವಾಬ್ದಾರಿಗಳಿದ್ದಾವೆ ನಮ್ಮ BLAಗಳದ್ದು ಅನ್ನೋದು ಇವತ್ತು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ನೇರವಾಗಿ ಇವತ್ತು ವಿಷಯಕ್ಕೆ ಬರ್ತೀನಿ. ಇದು ಕೇವಲ ಒಬ್ಬ MLAನ ಜವಾಬ್ದಾರಿ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಕೂಡ ಇದೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಪ್ರಜೆಗಳು ತಮ್ಮ ಹಕ್ಕನ್ನು ಉಳಿಸ್ಕೋಬೇಕಂದ್ರೆ ಇವತ್ತು ಪವಿತ್ರವಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾವು ಪ್ರಜೆಗಳಾಗಿರ್ಬೇಕಂದ್ರೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡುವಂತ ಇವತ್ತು ಪರಿಸ್ಥಿತಿ ನಾವು ಬಂದಿದೆ. ಇದು ಮತ್ತೊಂದು ಸ್ವಾತಂತ್ರ್ಯ ಚಳವಳಿನೇ ಅನ್ಕೊಳ್ರಿ. ಇದು ಕೇವಲ ಇವತ್ತು ಹಿಂದೆ ನಮ್ಮ ಹಿರಿಯರು, ಪೂರ್ವಜರು, ದಿಗ್ಗಜರು ಈ ಸ್ವಾತಂತ್ರ್ಯ ಚಳವಳಿಯನ್ನ ತ್ಯಾಗ, ಅಹಿಂಸೆ ಮತ್ತು ಬಲಿದಾನದಿಂದ ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದು ಏನಿವತ್ತು ಹಿಟ್ಲರ್ ರಾಜಕೀಯನ್ನ ಆಡಳಿತವನ್ನು ಈ ದೇಶದಲ್ಲಿ ನಡೆಸಬೇಕು ಅಂತೇಳಿ ಇವತ್ತೇನೋ ದೇವರ ಪುಣ್ಯದಿಂದ ಬಹುತೇಕ ಅವ್ರಿಗೆ ಫಸ್ಟ್ ಬಹುಮತ ಬರಲಿಲ್ಲ ಈ ದೇಶದಲ್ಲಿ. ಫಸ್ಟ್ ಬಹುಮತ ಏನಾದರೂ ಬಂದಿದ್ರೆ ಈ ದೇಶದ ಸಂವಿಧಾನ ಇರ್ತಿದ್ದಿಲ್ಲ. ನಮಗೆ ನಿಮಗೆ ನೀಡಿರುವಂತ ಏನು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಿ, ನಮ್ಮ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಆದ ಕಾರಣ ನಾವು ಎಚ್ಚೆತ್ತುಕೊಂಡು ಈ SIR ಪ್ರಕ್ರಿಯೆ 1 ತಿಂಗಳವರೆಗೂ ನಡೀತಾ ಇದೆ. ನಾಳೆ 29, ಇವತ್ತು 30ರಿಂದ ನಾಳಿಂದ ನಿಮ್ಮ ಮನೆಗೆ ಇವತ್ತು BLOಗಳು ಬರ್ತಾರೆ. BLO ಇವತ್ತು ಅವರು ನಿಮ್ಮ ಮನೆಗೆ ಬರ್ತಾರೆ. 3 ಸಾರಿ ಬರ್ತಾರೆ. ಈಗಾಗಲೇ ಹೇಳಿದ್ದಾರೆ, 3 ಸಾರಿ ಬರ್ತಾರೆ. ಆ 3 ಸಾರಿ ಬಂದಂತ ಅವಧಿಯಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ ಈಗಾಗಲೇ ನಿಮಗೆ ಮಾಹಿತಿ ಒದಗಿಸಿದ್ದಾರೆ. ಇದಕ್ಕೆ ನಾವು ವಿಶೇಷ ಒಂದು ಸಂಪರ್ಕವನ್ನ ಕೇಂದ್ರವನ್ನು ಕೂಡ ತೆಗೆದುಕೊಡ್ತೀವಿ.
ಇವತ್ತು ಅದ್ರ ಜೊತೆಗೆ ನಾವು ಒಂದು ಕಮಿಟಿಯನ್ನು ಕೂಡ ನಮ್ಮ ಶರಣಪ್ಪಣ್ಣ ಅಂದಾಳ್ ಅವರು ಹೇಳಿದ ಹಾಗೆ ಹಿರಿಯರ ಒಂದು ತಜ್ಞರ ಒಂದು ಸಮಿತಿಯನ್ನು ಕೂಡ ರಚಿಸ್ತೀವಿ. ಹುನಗುಂದ ತಾಲೂಕಕ್ಕೆ ಒಂದು 10 ಜನ, ಇಳಕಲ್ ತಾಲೂಕಕ್ಕೆ 10 ಜನ. ಆ 10 ಜನದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇರ್ತಾರೆ, ನಮ್ಮ ಅನೇಕ ಪದಾಧಿಕಾರಿಗಳು ಇರ್ತಾರೆ. ಅದು ಯುವ ಕಾಂಗ್ರೆಸ್ ಇರ್ಬೋದು, ವಿದ್ಯಾರ್ಥಿ ಕಾಂಗ್ರೆಸ್ ಇರ್ಬೋದು ಮತ್ತು ಮಹಿಳಾ ಕಾಂಗ್ರೆಸ್ ಇರ್ಬೋದು. ಈ ಎಲ್ಲ ಪದಾಧಿಕಾರಿಗಳು ಮಾಡುವಂತ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯವರಿಗೆ ನೀವು ಏನೇ ಸಂಪರ್ಕ ಮಾಡಿದಾಗ ನಿಮ್ಗೆ ಏನಾದರೂ ಕುಂದುಕೊರತೆ ಆದಂಥ ಸಂದರ್ಭದಲ್ಲಿ ಅಥವಾ BLO ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ನೀವು ನಮ್ಮ ಸಮಿತಿಯವರಿಗೆ ನೀವು ಅಹವಾಲುಗಳನ್ನು ಹೇಳಿದ್ರೆ ಅದರ ತಕ್ಷಣವೇ ಪರಿಹಾರ ಕಂಡುಕೊಂಡು ನಾವು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಸುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಆದರೆ ಈ ಒಂದು ತಿಂಗಳ ಮಾತ್ರ ನಾವೆಲ್ಲರೂ ನಾನು ಹಿಡ್ಕೊಂಡೆ, ನಾನು ಈ ದೇಶದ ಪ್ರಜೆನೇ, ನೀವೇನು ಪ್ರಜೆ, ನಾನು ಇಲ್ಲಿ ನಿಮಗೆ ಪ್ರತಿನಿಧಿಯಾಗಿ ನಿಂತಿದ್ದೀನಿ ಅಷ್ಟೇ. ನಿಮ್ಮ ಆಶೀರ್ವಾದ ಅಂತ ಹೇಳಿದ್ದಲ್ಲ, ನೀವು ಮಾಡಿದಂಥ MLA ಇವತ್ತು BLA ಮಾಡಿದಂಥ MLA ನಾನು ವಿಜಯಾನಂದ ಕಾಶ್ಯಪ್ನವರು ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಇವತ್ತು ತಮ್ಮ ಹಕ್ಕುಗಳನ್ನು ಕೂಡ ಮುಂಬರುವಂಥ ನಮ್ಮ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ಮತ್ತು ನಗರಸಭೆ ಪುರಸಭೆ ಕೂಡ ಚುನಾವಣೆ ಕೂಡ ಬರ್ತಾವೆ. ಅದರಲ್ಲಿ ಮತದಾನದ ಹಕ್ಕನ್ನು ನಾವು ಉಳಿಸ್ಕೋಬೇಕಂದ್ರೆ ಇಲ್ಲಿ SIR ವಿರುದ್ಧ ನಾವು ಹೋರಾಟವನ್ನು ಮಾಡದೇ ಇದ್ರೆ ನಮ್ಮ ಹಕ್ಕುಗಳೇ ಹೋಗ್ತಾವೆ. ಅದನ್ನು ಅರಿವು ಇಟ್ಕೊಡ್ರಿ. ಯಾಕಂದ್ರೆ ಕೇವಲ ಹಕ್ಕು ಹೋಗೋದಷ್ಟೇ ಅಲ್ಲ, ಒಂದು ಎರಡು ಪರಿಗಣನೆಯನ್ನು ಮಾಡಿದ್ದಾರೆ ಈ ದೇಶದಲ್ಲಿ. ಏನು ಇವತ್ತು ನೀವು ಯಾರಾದರೂ ಅದಕ್ಕೆ ಹೋಗ್ಲಿ ಬಿಡು ಅಂತೇಳಿ ಯಾರಾದರೂ ನಿರ್ಲಕ್ಷ್ಯತೆಯನ್ನು ತೋರಿ ಏನಾದರೂ ಬಿಟ್ರೆ ನಾಳೆ ಈ ದೇಶದ ನೀವು ಸಿಟಿಸನ್ಶಿಪ್ ಅನ್ನೇ ಕಳ್ಕೋತೀರಿ, ಮೂಲದ ಹಕ್ಕನ್ನೇ ಕಳ್ಕೋತೀರಿ. ಇವತ್ತು ನಿಮಗೆ ಆಧಾರ್ನ ಲಿಂಕ್ ಮಾಡಕ್ ಬಿಡ್ತಾ ಇಲ್ಲ ಅವರು. ನಿಮ್ಮ ಪಾಸ್ಪೋರ್ಟ್, ಉದಾಹರಣೆಗೆ ಪಾಸ್ಪೋರ್ಟ್ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಡ್ತೀವಿ, ಎಷ್ಟೆಲ್ಲ ದಾಖಲೆಗಳನ್ನು ಒದಗಿಸಿ ನಾವು ಪಾಸ್ಪೋರ್ಟ್ ಅನ್ನು ಪಡ್ಕೋತೀವಿ. ಆ ಪಾಸ್ಪೋರ್ಟ್ ಅನ್ನು ಕೂಡ ಪರಿಗಣಿಸ್ತಾ ಇಲ್ಲ. ಯಾಕಂದ್ರೆ ಸರಳವಾಗಿ ಕಿತ್ತಿಳಿಯೋದಕ್ಕೆ ಹಾದಿಗಳು ಯಾವ್ಯಾವ ಅವನ್ನೆಲ್ಲವನ್ನು ಹುಡುಕಿದ್ದಾರೆ ಅವರು. ಯಾವ ರೀತಿ ನಿಮ್ಮನ್ನು ಡಿಲೀಷನ್ ಮಾಡಬೇಕು. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ದಲ್ಲಿ ಸುಮಾರು 91 ಲಕ್ಷ ಮತದಾರರನ್ನ ಇವತ್ತು ಡಿಲೀಟ್ ಮಾಡ್ಯಾರ. ಅವ್ರು ಪರದಾಡ್ತಾ ಇದಾರ. ಇಲ್ಲಿ ಉದಾಹರಣೆಗೆ ನನ್ನ ಫಾರ್ಮ್ ಹೌಸ್ ಅಲ್ಲೇ ಕೆಲಸಕ್ಕೆ ಬಂದಿದ್ರು ಬೆಂಗಾಲ್ದವ್ರು. ಉದಾಹರಣೆ ಹೇಳ್ತೀನಿ ನಾನು, ಕೆಲಸಕ್ಕೆ ಬಂದಿದ್ರು ಪಾಪ ಅವ್ರು ಬಂದವರು ಮತದಾನಕ್ಕೆ 3 ದಿವಸ ಮುಂಚೆನೇ ಓಡೋದ್ರು. ಯಾಕೋ ಇಷ್ಟು ಅರ್ಜೆಂಟ್ ಮತದಾನಕ್ಕೆ ಹೋಗ್ತೀರಿ ನೀವು? ಕೇವಲ 10 ಮಂದಿ ಇದ್ರು ಅವರು. ಸರ್, ಇದ್ರೊಳಗೆ ಏನು ನಾವು ವೋಟ್ ಹಾಕಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ನಮ್ಮ ಮತದಾನದ ಹಕ್ಕನ್ನು ನಾವು ಚಲಾಯಿಸಲಿಲ್ಲ ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವರ ಸಿಟಿಜನ್ಶಿಪ್ ಅನ್ನ ಇವತ್ತು ರದ್ದು ಮಾಡುವಂತ ಕೆಲಸ ಇವತ್ತು ಆಗಿದೆ ಈ ದೇಶದಲ್ಲಿ. ಇವತ್ತು 91 ಲಕ್ಷ ಜನ ಇವತ್ತು ಭಾರತೀಯರು ಹೌದು ಅನ್ನೋ ಪ್ರಶ್ನೆ ಆಗಿದೆ. ಅವ್ರು ನಿರ್ಗತಿಕರು, ಅವ್ರಿಗೆ ಮತದಾನ ಹಾಕಿಲ್ಲ. ಆಮೇಲೆ ಸರ್ಕಾರದ ಯಾವುದೇ ಸವಲತ್ತುಗಳು ಇನ್ನು ಒಂದನ್ನು ನೆನಪಿಟ್ಕೊಳ್ರಿ, ನಾವು ಸುಮ್ಮನೆ ನಮಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ಇದನ್ನು ಉಳಿಸ್ಬೇಕು ಅನ್ನೋದಕ್ಕೆ ಮಾಡ್ತಾ ಇಲ್ಲ. ಇವತ್ತು ಜಾಗೋ ಭಾರತ ವೇದಿಕೆ ಮತ್ತು ಇನ್ನೊಂದು ಯಾವ್ದು ಜಾಗೃತ ಕರ್ನಾಟಕದವರು ಪಾಪ ಅವರು ಎಚ್ಚೆತ್ತುಕೊಂಡಾರ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೊದಲು ಬಂದು ಅವ್ರು ನಮಗ ನಮ್ಮ ಅಧ್ಯಕ್ಷರಂತ DK ಶಿವಕುಮಾರ್ ಸಾಹೇಬರಿಗೆ ಬಂದು ಮನವಿ ಮಾಡ್ಕೊಂಡ್ರು. ಅವರು ನಾವು ಇದರ ಟ್ರೈನಿಂಗ್ ಅನ್ನು ಕೊಡ್ತೀವಿ, ದಯವಿಟ್ಟು ನಮಗೆ ಸಮಯ ಅವಕಾಶ ಕೊಟ್ಟು ಎಲ್ಲ ಕಡೆ ಟ್ರೈನಿಂಗ್ ಕಳಿಸಿ ನಾವು ಹೋಗ್ತೀವಿ ಅಂತ. ಯಾಕಂದ್ರೆ ಈ ದೇಶ ಉಳಿಬೇಕು. ಈ ದೇಶ ಹೋದ್ರೆ ನಾವೆಲ್ಲ ಪ್ರಜೆಗಳು ಉಳಿದಂತೆ. ಈ ಪ್ರಜೆಗಳು ಹೋದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತೆ, ಸಂವಿಧಾನ ಉಳಿಯುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರೆಲ್ಲ ಈ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಅನೇಕ ತರಬೇತಿ ಶಿಬಿರಗಳನ್ನು ಮಾಡಿ ಈಗಾಗಲೇ ನಮ್ಮ ಅನೇಕ ಜನ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಹಕ್ಕನ್ನು, ನಮ್ಮ ದೇಶದ ನಾವು ಪ್ರಜೆಗಳು ಅನ್ನೋದಕ್ಕೆ ನಮ್ಮ ಹಕ್ಕನ್ನು ಉಳಿಸ್ಕೋಬೇಕಂದ್ರೆ ನಾವೆಲ್ಲರೂ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಅವ್ರು ಇವರು ಅಂತ ಹೇಳೋದಲ್ಲ. ನಾವೇನೋ ಒಂದು ಕಮಿಟಿ ಮಾಡ್ತೀವಿ, ನಿಮ್ಮ BLAಗಳದಾರ ಪಾಪ ಅವರು ಅಡ್ಡಾಡ್ತಾರ, ಅದನ್ನ ಸ್ಪಂದಿಸುವಂಥವ್ರು ನೀವು ಆಗ್ಬೇಕಲ್ಲ, ಕಾರ್ಯಕರ್ತರು ಎಲ್ಲರೂ ಹಿರಿಯರು. ನೀವು ಸ್ಪಂದಿಸಿದಾಗ ಅದು ಆಗೋದು ಯಶಸ್ವಿ ಆಗೋದಕ್ಕೆ ಕಾರಣ. ಈಗಾಗಲೇ ಬಹುತೇಕ ನಮ್ಮ ತಾಲೂಕಿನಲ್ಲಿ ಮ್ಯಾಪಿಂಗ್ ಆಗಿದೆ, 98% ಮ್ಯಾಪಿಂಗ್ ಆಗಿದೆ ಅನ್ನೋದನ್ನು ಕೇಳಿದ್ದೀನಿ. ಮ್ಯಾಪಿಂಗಿಗೆ ನಿಮಗೆ ಸಂಬಂಧವಿಲ್ಲ, ಇದು ಸರ್ಕಾರಿ ಅಧಿಕಾರಿಗಳು ಮಾಡುವಂಥ ಕೆಲಸ. ಏನು ಮ್ಯಾಪಿಂಗ್ ಅನ್ನು ಎಷ್ಟು ಮತದಾರ ಇದ್ರು ಇಲ್ಲ ಅನ್ನೋದನ್ನು ಅವರು ಮತದಾರ ಪಟ್ಟಿ 2002ರ ಮತದಾರ ಪಟ್ಟಿ ಮತ್ತು 2025ರ ಮತದಾರ ಪಟ್ಟಿಯನ್ನು ಇಟ್ಕೊಂಡು ಅವ್ರು ಮ್ಯಾಪಿಂಗ್ ಅನ್ನು ಮಾಡಿರ್ತಾರೆ. ಮ್ಯಾಪಿಂಗ್ ಮಾಡಿದ ಪ್ರಕಾರ ಈ 98% ನೀವು ಎನ್ಯುಮರೇಷನ್ ಫಾರ್ಮ್ ಅನ್ನು ತುಂಬಿ ನೀವು ನಿಮ್ಮ ಮತದಾರ ಇದ್ರಿ ಅನ್ನೋದನ್ನು ತೋರಿಸ್ದಾಗಲ್ಲ ಆ 98% ಒಂದೊಂದು. ಇಲ್ಲಾಂದ್ರೆ ಅದಕ್ಕೆ ಅನೇಕ ಹೇಳಿದ್ರಲ್ಲ ಈಗಾಗಲೇ ಒಂದೊಂದು ಶಬ್ದಗಳನ್ನ
ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮನ್ನು ಡಿಲಿಷನ್ ಒಳಗೆ ಹಾಕಿಬಿಡ್ತಾರೆ. ಅದಕ್ಕೆ ಈಗಾಗಲೇ 30/6/2026ರಿಂದ 29/7/2026ವರೆಗೂ ಈ ಪ್ರಕ್ರಿಯೆ ನಡೀತು. ನಾಳೆಯಿಂದ 30ರಿಂದ. ಆಮೇಲೆ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ 29/7 ನಾಳೆ ಅದೆಲ್ಲ ಆಗಿದೆ, ಈಗಾಗಲೇ ಮಾಡಿದ್ದಾರೆ. ಈಗ ಡ್ರಾಫ್ಟ್ ಪಬ್ಲಿಕೇಶನ್ ಮಾಡ್ತಾರೆ ಇವರು. ಏನು ಅಧಿಕೃತವಾಗಿ ಒಂದು ಕರಡು ಮತದಾರ ಪಟ್ಟಿಯನ್ನು ಅವ್ರು ಬಿಡುಗಡೆ ಮಾಡ್ತಾರೆ. ಯಾವಾಗ 5/8/2026. ಇದಾದ್ಮೇಲೆ ನಿಮ್ಮ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಎಷ್ಟನೇ ತಾರೀಕಿಗೆ? 5/8/2026ರಿಂದ 4/9/2026ವರೆಗೂ ನೀವು ನಿಮ್ಮ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಯಾವ ಹೆಸರು ತಿದ್ದುಪಡಿ ಇರ್ಬೋದು. ಒಂದು ತಿಂಗಳ ಅವಕಾಶ ಇರುತ್ತೆ. ಒಂದು ತಿಂಗಳ ಆ ಅವಕಾಶಗಳೇ ಕೊಡೋದು ಬೇಡ ನಾವು ಅಂತ ನನ್ನ ಉದ್ದೇಶ. ಆ ಅವಕಾಶಗಳೇ ಕೊಡಕ್ಕೆ ಹೋಗ್ಬೇಡ್ರಿ. ತಿದ್ದುಪಡಿಗೆ ನೀವು ಮನಸ್ಸು ಮಾಡಿದ್ರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಾರ್ದು ನೀವು ಕರೆಕ್ಟಾಗಿ ನಿಮ್ಮ BLAಗಳು ನೀವೆಲ್ಲರೂ ಸೇರ್ಕೊಂಡು, ಹಿರಿಯರು ಸೇರ್ಕೊಂಡು, ಊರಾಗಿನ ಎಲ್ಲ ನಮ್ಮ ಕಾರ್ಯಕರ್ತರು ಸೇರ್ಕೊಂಡು ಮಾಡಿದ್ರೆ ಒಂದು ಶಬ್ದ ತಪ್ಪಾಗಲಿಲ್ಲ ಅಂದ್ರೆ ನಿಮ್ಮದು ಮತ್ತೊಂದು ತಿದ್ದುಪಡಿ ಅನ್ನೋದು ಬರುವುದಿಲ್ಲ. ಯಾಕಂದ್ರೆ ಈ ತಿದ್ದುಪಡಿಯಲ್ಲೇ ಗೊಂದಲ ಮಾಡುವಂಥದ್ದು ಸಾಧ್ಯತೆಗಳು ಭಾಳ ಅದಾವೆ. ಅದಕ್ಕೆ ಈ 5/8/2026ರಿಂದ 4/9/2026ವರೆಗೂ ಈ ಒಂದು ನಿಮ್ಮ ಏನೇ ಒಂದು ಸಂಕೋಚ ಇರ್ಬೋದು ಅಥವಾ ಅಬ್ಜೆಕ್ಷನ್ಸ್ ಇರ್ಬೋದು, ಇದರಲ್ಲಿ ನೀವು ಬರೆದು ಕೊಡ್ಬೋದು. ಮತ್ತು ಫೈನಲ್ ನೋಟಿಫಿಕೇಶನ್, ಇದು ನೋಟಿಫಿಕೇಶನ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ 5/8/2026ರಿಂದ 3/10/2026 ಇದನ್ನು ಫೈನಲ್ ಮಾಡ್ತಾರಲ್ಲ ಬರುತ್ತೆ ಈ ಡೇಟ್ನಾಗ. ಆಮೇಲೆ ಫೈನಲ್ ಪಬ್ಲಿಕೇಶನ್ ಮಾಡೋದು 7/10/2026. ಇವತ್ತೆಷ್ಟೋ ನಾವು 7ನೇ ತಿಂಗಳದಾಗ ಚಲೋ ಹೋಗ್ತೀವಿ. ನಾಡ್ದಿಂತ್ರ ಅಂದರೆ 2 ತಿಂಗಳದೊಳಗೆ ಸಂಪೂರ್ಣವಾಗಿ ಈ ಪ್ರಕ್ರಿಯೆ ಮುಗಿದ ಮೇಲೆ ನಾವೆಲ್ಲ ಚುನಾವಣೆಗಳನ್ನು ಎದುರಿಸುವಂಥ ಸಂದರ್ಭ ಬರುತ್ತೆ. ಬಹುತೇಕ ನೀವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳದೆ ಇದ್ರೆ ಮುಂಬರುವಂಥ ನಾವು ಎಲ್ಲ ಚುನಾವಣೆಗಳಿಗೂ ಕೂಡ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಅದು ಒಂದು ತಲೆಯಲ್ಲಿ ಇರಲಿ ತಮಗೆ. ಅದು ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಈ ಎಲ್ಲ ಚುನಾವಣೆಗಳಿಗೂ ಕೂಡ ನಾವು ಎಚ್ಚೆತ್ತುಕೊಂಡು ಈ ಒಂದು SIR ಅನ್ನು ಎದುರಿಸಬೇಕು. ಇದನ್ನ ಈಗಾಗಲೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಹಿಂದಿನ ಅಧ್ಯಕ್ಷರು, ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ AICC ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ವಿಶೇಷ ಸಭೆಯನ್ನು ಕೂಡ ನಮಗೆ ಕರೆದು ಮಾಡಿ ನಮಗೂ ಕೂಡ ಇದರ ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಮಾಹಿತಿಯನ್ನು ನಾವು ಪ್ರತಿ ಬೂತ್ ಮಟ್ಟದಲ್ಲಿ ಕೂಡ ಇದನ್ನು ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಇದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಏನೇ ಸಂದೇಹ ಇದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನೀವು ಫೋನ್ ಕರೆಯನ್ನು ಮಾಡೋದು ಬಿಡಬೇಡ್ರಿ. ಯಾಕಂದರೆ ಮರ್ತು ಬಿಟ್ಟು ಏನು ಬಿಡ್ರಿ ನೀವು ಬ್ಯುಸಿ ಇರ್ತೀರಿ, ನಾವು ಬಿಟ್ಟು ಅಂತ ಹೇಳುವಂಥದ್ದು ಆಗಬಾರ್ದು. ಯಾರೂ ಬ್ಯುಸಿ ಇಲ್ಲ. ಈ ಕೆಲಸಕ್ಕೆ ನಮ್ಮ ಶರಣಪ್ಪನ ಅಮ್ದಾಳ್ ಹೇಳಿದ್ರಲ್ಲ, ನಾವು ಹಗಲು ರಾತ್ರಿ ನಿಮ್ಮ ಜೊತೆಗೆ ನಿಂತು ನಿಮ್ಮ ಹಕ್ಕನ್ನು ಉಳಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ತಮ್ಮಿಂದ ಕೂಡ ಆಗಬೇಕು. ಆದಾಗ ಮಾತ್ರ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಹೇಳ್ರಿ ಈಗ ಒಂದೇ ಸೆಕೆಂಡ್ ಸರ್. ಅದು ಇಂಗ್ಲಿಷ್ ಶಬ್ದ ಹೇಳ್ತೀರಿ ಸರ್, ಕನ್ನಡದಾಗ ನಾವು ತುಂಬಕ್ಕೆ ಸಾಧ್ಯತೆ ಐತೆ ಇಲ್ಲ. ಯಾವುದು? ಫಾರ್ಮಿನಾಗ ಕನ್ನಡದಾಗ ಐತಿ. ಅದಕ್ಕೆ ಕೇಳಿದ್ವಿ. ಕನ್ನಡ ಬಂದಿಲ್ಲ, ಇಂಗ್ಲಿಷ್ ಶಬ್ದನ ಅಷ್ಟ ಬಂದೈತೆ. ಅದಕ್ಕೆ ಕನ್ನಡ ಏನೇನಿಲ್ಲ, ಕನ್ನಡದಾಗ ಐತಿ. ಅಲ್ಲಲ್ಲ, ಇದು ಎನ್ಯುಮರೇಷನ್ ಫಾರ್ಮ್ ಕನ್ನಡದಾಗ ಐತಿ. ಕನ್ನಡದಾಗ ಐತಿ. ಈ ನೋಡಕ್ಕೆ ಒಂದೊಂದು ಬ್ಯಾಗ್ನಾಗ ನಿಮ್ಗೆ ಈಗಾಗಲೇ ಕೊಟ್ಟಿವಿ ನಾವು, ನಿಮ್ಮ ಬೂತ್ ಅಧ್ಯಕ್ಷರ ಕೈ ಕೊಟ್ಟಿವಿ. ಈಗಾಗಲೇ ಕನ್ನಡದಾಗ ಐತಿ. ಕನ್ನಡದಾಗ ಇಂಗ್ಲಿಷ್ ಅವ್ರು ಮಾಡ್ಕೋತಾರ್ರಿ. ನೀವು ಈ ಪ್ರತಿಯನ್ನು 2 ಕೊಟ್ಟಿರ್ತಾರೆ ನಿಮ್ಗೆ ಎನ್ಯುಮರೇಷನ್ ಫಾರ್ಮ್. ಒಂದು BLO ಕಡೆ ಕೊಡಬೇಕು ತುಂಬಿ, ಅದಕ್ಕೆ ಒಂದು ಇನ್ನೊಂದು ಕಾಪಿ ಏನಿರುತ್ತಲ್ಲ ಅದನ್ನು ಸೇಮ್ ತುಂಬಿ ಅವ್ರ ಕಡೆ ರಿಸೀವ್ಡ್ ಹಾಕಿಸ್ಕೋಬೇಕು. ನೀವು ವೋಟರ್ ಲಿಸ್ಟ್ ಕನ್ನಡದಾಗಿರ್ತಾವೆ, ಎಲ್ಲಿ ಇಂಗ್ಲೀಷ್ನಾಗ ಇರ್ತಾವೆ. ಕನ್ನಡದಾಗಿರ್ತಾವೆ, ಯಾರು ಕನ್ಫ್ಯೂಸ್ ಆಗ್ಬಾರ್ರಿ ಮತ್ತೆ ಇಂಗ್ಲೀಷು ಕನ್ನಡ ಅಂತೇಳಿ. ಶಬ್ದಗಳು ಸರ್ ಅದು ಒಂದು ಹೇಳ್ರಿ. ತಿದ್ದುಪಡಿ ಇಂಗ್ಲೀಷ್ನಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತಾವಲ್ರಿ, ಅದೊಂದು ಕ್ಲಾರಿಫಿಕೇಶನ್ ಮಾಡಿ. ಕನ್ನಡದಾಗೂ ಮಾಡ್ತಾರೋ, ಕನ್ನಡದಾಗ ಬರಿಬಹುದು, ತಡಿ ಇಂಗ್ಲೀಷ್ನಾಗ ಬರಿಬಹುದು, ಕನ್ನಡದಾಗ